ರ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು. December 22, 23, 24. 1. ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟಿನ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಎ. ಡಿಸೆಂಬರ್ 19, ಬಿ. ಡಿಸೆಂಬರ್ 20, ಸಿ. ಡಿಸೆಂಬರ್ 21, ಡಿ. ಡಿಸೆಂಬರ್ 22. ಉತ್ತರ ಡಿಸೆಂಬರ್ 20. ಸಂಕ್ಷಿಪ್ತ ವಿವರಣೆ. ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟಿನ ದಿನದ ಆಚರಣೆಯನ್ನು ಮೊದಲ ಬಾರಿಗೆ 2005 ರಲ್ಲಿ ಪ್ರಾರಂಭಿಸಲಾಯಿತು. ವಿಶ್ವದಲ್ಲಿ ಪರಸ್ಪರ ಸಹಕಾರ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟಿನ ದಿನವನ್ನು ಆಚರಿಸಲು ಮುಂದಾಯಿತು. ತದನಂತರದಲ್ಲಿ ಡಿಸೆಂಬರ್ 22, 2005 ರಂದು 60/209 ನಿರ್ಣಯದ ಅಡಿಯಲ್ಲಿ ಡಿಸೆಂಬರ್ 20 ರಂದು ಅಂತಾರಾಷ್ಟ್ರೀಯ ಮಾನವ ಒಗ್ಗಟ್ಟಿನ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಡಿಸೆಂಬರ್ 20 ರಂದು ಜಾಗತಿಕ ಮಟ್ಟದಲ್ಲಿ ಮಾನವ ಒಗ್ಗಟ್ಟಿನ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. 2. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ TTDI 2024 ರಲ್ಲಿ ಭಾರತದ ಶ್ರೇಣಿ ಏನು? ಎ. 37ನೇ, ಬಿ. 38ನೇ, ಸಿ. 39ನೇ, ಡಿ. 42ನೇ. ಉತ್ತರ 39ನೇ. ಸಂಕ್ಷಿಪ್ತ ವಿವರಣೆ. ವಿಶ್ವ ಆರ್ಥಿಕ ವೇದಿಕೆಯ 2024 ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ TTDI ಭಾರತವು 39ನೇ ಸ್ಥಾನದಲ್ಲಿದೆ. 2021 ರಲ್ಲಿ ಅದರ 54ನೇ ಶ್ರೇಣಿಯಿಂದ ಸುಧಾರಿಸಿದೆ. ನಂತರ ವಿಧಾನ ಬದಲಾವಣೆಗಳಿಂದಾಗಿ 38ನೇ ಸ್ಥಾನಕ್ಕೆ ಪರಿಷ್ಕರಿಸಲಾಯಿತು. ಪ್ರವಾಸೋದ್ಯಮ ಸಚಿವಾಲಯವು ಸ್ವದೇಶ್ ದರ್ಶನ್, ಪ್ರಸಾದ್, ಮತ್ತು ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಏಜೆನ್ಸಿಗಳಿಗೆ ಸಹಾಯದಂತಹ ಯೋಜನೆಗಳ ಅಡಿಯಲ್ಲಿ ಹಣಕಾಸಿನ ನೆರವು ನೀಡುತ್ತದೆ. 3. ಯಾವ ಸಂಸ್ಥೆಯು SAFA ವಸತಿ ಉತ್ಪಾದನಾ ಬೆಳವಣಿಗೆಗಾಗಿ ಕಾರ್ಮಿಕರ ವಸತಿ ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ? ಎ. ನೀತಿ ಆಯೋಗ್, ಬಿ. ಭಾರತೀಯ ರಿಸರ್ವ್ ಬ್ಯಾಂಕ್, ಸಿ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್, ಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಉತ್ತರ ನೀತಿ ಆಯೋಗ್. ಸಂಕ್ಷಿಪ್ತ ವಿವರಣೆ. ನೀತಿ ಆಯೋಗ್ ಸುರಕ್ಷಿತ ವಸತಿ ಉತ್ಪಾದನಾ ಬೆಳವಣಿಗೆಗಾಗಿ ಕಾರ್ಮಿಕರ ವಸತಿ ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಸಮಗ್ರ ವರದಿಯು ಭಾರತದ ಉತ್ಪಾದನಾ ವಲಯವನ್ನು ಉತ್ತೇಜಿಸುವಲ್ಲಿ ಕೈಗಾರಿಕಾ ಕಾರ್ಮಿಕರಿಗೆ ಸುರಕ್ಷಿತ, ಕೈಗೆಟುಕುವ, ಹೊಂದಿಕೊಳ್ಳುವ ಮತ್ತು ಸಮರ್ಥ, ಸೇಫ್ ವಸತಿಗಳ ನಿರ್ಣಾಯಕ ಪಾತ್ರವನ್ನು ಪರಿಶೋಧಿಸುತ್ತದೆ. ಇದು ಪ್ರಮುಖ ಸವಾಲುಗಳನ್ನು ಗುರುತಿಸುತ್ತದೆ, ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡುತ್ತದೆ ಮತ್ತು ದೇಶದಾದ್ಯಂತ ಅಂತಹ ವಸತಿ ಸೌಲಭ್ಯಗಳನ್ನು ಹೆಚ್ಚಿಸಲು ಅಗತ್ಯವಿರುವ ಪ್ರಮುಖ ಮಧ್ಯಸ್ಥಿಕೆಗಳನ್ನು ಎತ್ತಿ ತೋರಿಸುತ್ತದೆ. 4. ಯಾವ ಸಂಸ್ಥೆಯು IRIS-2 ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಎ. ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ JAXA, ಬಿ. ಯುರೋಪಿಯನ್ ಯೂನಿಯನ್ EU, ಸಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISRO, ಡಿ. ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ CNSA. ಉತ್ತರ ಯುರೋಪಿಯನ್ ಯೂನಿಯನ್ EU. ಸಂಕ್ಷಿಪ್ತ ವಿವರಣೆ. ಇದು EU ಮಹತ್ವಾಕಾಂಕ್ಷೆಯ IRIS ಬಾಹ್ಯಾಕಾಶ ಕಾರ್ಯಕ್ರಮವನ್ನು 290 ಉಪಗ್ರಹಗಳ ಸಮೂಹದೊಂದಿಗೆ ಎಲೂನ್ ಮಸ್ಕ್ನ ಸ್ಟಾರ್ಲಿಂಕ್ಗೆ ಪ್ರತಿಸ್ಪರ್ಧಿಯಾಗಿ ಪ್ರಾರಂಭಿಸಿದೆ. ಈ ಕಾರ್ಯಕ್ರಮ ಒಳಗೊಂಡಿರುವ ರಾಷ್ಟ್ರಗಳು. ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA ಮೂಲಕ ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮವನ್ನು 2024 ರಲ್ಲಿ ಘೋಷಿಸಲಾಗಿದೆ ಮತ್ತು ಪ್ರಾರಂಭಿಸಲಾಗಿದೆ. ಇದು ಸರ್ಕಾರಿ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಸುರಕ್ಷಿತ, ಸ್ಥಿತಿಸ್ಥಾಪಕ ಮತ್ತು ತಡೆರಹಿತ ಸಂಪರ್ಕವನ್ನು ಒದಗಿಸುವ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಯುರೋಪಿಯನ್ ಸ್ವಾಯತ್ತತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. 5. 2025 ರಲ್ಲಿ 12ನೇ ಪ್ಯಾರಾ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ನ ಆತಿಥೇಯ ದೇಶ ಯಾವುದು? ಎ. ಮ್ಯಾನ್ಮಾರ್, ಬಿ. ರಷ್ಯಾ, ಸಿ. ಭಾರತ, ಡಿ. ಚೀನಾ. ಉತ್ತರ ಭಾರತ.
ಸಂಕ್ಷಿಪ್ತ ವಿವರಣೆ ನವದೆಹಲಿ 2025 ಚಾಂಪಿಯನ್ಶಿಪ್ನ 12ನೇ ಆವೃತ್ತಿಯನ್ನು ಗುರುತಿಸುತ್ತದೆ ಮತ್ತು 4ನೇ ಬಾರಿ ಏಷ್ಯಾದಲ್ಲಿ ಆಯೋಜಿಸಲಾಗಿದೆ. ದೋಹಾ 2015, ದುಬೈ 2019 ಮತ್ತು ಕೋಬ್ 2024 ನಂತರ. ಇದರ ಜೊತೆಗೆ ಮುಂದಿನ ವರ್ಷ ಮೊದಲ ಬಾರಿಗೆ ಭಾರತದ ರಾಜಧಾನಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಆಯೋಜಿಸುತ್ತದೆ ಎಂದು WPA ಘೋಷಿಸಿತು. 6. ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ (EMC) ಭಾರತ ಮತ್ತು ರಷ್ಯಾದ ಯಾವ ಎರಡು ನಗರಗಳನ್ನು ಸಂಪರ್ಕಿಸುತ್ತದೆ? ಎ. ಮುಂಬೈ ಮತ್ತು ಮಾಸ್ಕೋ. ಬಿ. ಚೆನ್ನೈ ಮತ್ತು ವ್ಲಾಡಿವೋಸ್ಟಾಕ್. ಸಿ. ಕಟಕ್ ಮತ್ತು ಸೇಂಟ್ ಪೀಟರ್ಸ್ಬರ್ಗ್. ಡಿ. ಭುವನೇಶ್ವರ ಮತ್ತು ಮಾಸ್ಕೋ. ಉತ್ತರ ಚೆನ್ನೈ ಮತ್ತು ವ್ಲಾಡಿವೋಸ್ಟಾಕ್. ಸಂಕ್ಷಿಪ್ತ ವಿವರಣೆ ಚೆನ್ನೈ ಮತ್ತು ವ್ಲಾಡಿವೋಸ್ಟಾಕ್, ರಷ್ಯಾ, ನಡುವಿನ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ನ ಇತ್ತೀಚಿನ ಪ್ರಾರಂಭವು ಹಡಗು ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಭಾರತ-ರಷ್ಯಾ ವ್ಯಾಪಾರವನ್ನು ಹೆಚ್ಚಿಸಿದೆ. ಈ ಹೊಸ ಮಾರ್ಗವು ಕಚ್ಚಾ ತೈಲ, ಕಲ್ಲಿದ್ದಲು, ರಸಗೊಬ್ಬರಗಳು ಮತ್ತು ಲೋಹಗಳಂತಹ ವಲಯಗಳಲ್ಲಿ ವ್ಯಾಪಾರವನ್ನು ಹೆಚ್ಚಿಸಲು ನಿರ್ಣಾಯಕವಾಗಿದೆ. ಭಾರತವು ರಷ್ಯಾದ ತೈಲದ ಅತಿದೊಡ್ಡ ಆಮದುದಾರನಾಗುತ್ತಿದೆ. ಕಾರಿಡಾರ್ ದ್ವಿಪಕ್ಷೀಯ ವ್ಯಾಪಾರ ಡೈನಾಮಿಕ್ಸ್ ಅನ್ನು ಗಮನಾರ್ಹವಾಗಿ ಮರುರೂಪಿಸುವ ನಿರೀಕ್ಷೆಯಿದೆ. ಎರಡು ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಹಕಾರವನ್ನು ಉತ್ತೇಜಿಸುತ್ತದೆ. 7. ಹಿಂದಿಗಾಗಿ 2024 ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಎ. ವೈಶಾಲಿ ಸಿನ್ಹಾ. ಬಿ. ದಯಾ ಪ್ರಕಾಶ್ ಸಿನ್ಹಾ. ಸಿ. ಗಗನ್ ಗಿಲ್. ಡಿ. ಗೌರವ್ ಪಾಂಡೆ. ಉತ್ತರ ಗಗನ್ ಗಿಲ್, ಹಿಂದಿ. ಸಂಕ್ಷಿಪ್ತ ವಿವರಣೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು 2024 ರ 21 ವಿಜೇತರಲ್ಲಿ ಗಗನ್ ಗಿಲ್ ಮತ್ತು ಈಸ್ಪರಿನ್ ಕೆರೆ ಸೇರಿದ್ದಾರೆ. ಈಸ್ಪರಿನ್ ಕೆರೆ ಅವರ ಸ್ಪಿರಿಟ್ ನೈಟ್ಸ್ ಕಾದಂಬರಿಗಾಗಿ ಮತ್ತು ಗಗನ್ ಗಿಲ್ ಅವರ ಕವನ ಪುಸ್ತಕ ಮೇನ್ಜಿಬ್ತ ಕಾಯಿ ಬಹರ್ಗಾಗಿ ಗೆದ್ದಿದ್ದಾರೆ. 1954 ರಲ್ಲಿ ಸ್ಥಾಪನೆಯಾದ ಸಾಹಿತ್ಯ ಅಕಾಡೆಮಿಯು 24 ಭಾರತೀಯ ಭಾಷೆಗಳಲ್ಲಿ ಅತ್ಯುತ್ತಮ ಪುಸ್ತಕಗಳನ್ನು ಗೌರವಿಸುತ್ತದೆ ಮತ್ತು ಪ್ರಶಸ್ತಿ ವಿಜೇತರಿಗೆ ಫಲಕ, ಶಾಲು ಮತ್ತು ನಗದು ಬಹುಮಾನವನ್ನು ನೀಡುತ್ತದೆ. 8. ಕಾರಂಜಾ ನೀರಾವರಿ ಯೋಜನೆಯು ಯಾವ ರಾಜ್ಯದಲ್ಲಿದೆ? ಎ. ಆಂಧ್ರಪ್ರದೇಶ. ಬಿ. ಕೇರಳ. ಸಿ. ಕರ್ನಾಟಕ. ಡಿ. ಮಹಾರಾಷ್ಟ್ರ. ಉತ್ತರ ಕರ್ನಾಟಕ. ಸಂಕ್ಷಿಪ್ತ ವಿವರಣೆ ಕರ್ನಾಟಕದ ಬೀದರ್ನಲ್ಲಿರುವ ಕಾರಂಜಾ ನೀರಾವರಿ ಯೋಜನೆಯು ನಿರಾಶ್ರಿತ ರೈತರಿಗೆ ಪರಿಹಾರದ ಬಗ್ಗೆ ವಿವಾದಗಳನ್ನು ಉಂಟುಮಾಡಿದೆ. ನ್ಯಾಯಕ್ಕಾಗಿ ನ್ಯಾಯಾಲಯದ ತೀರ್ಪುಗಳ ನಂತರ ಈ ಪರಿಹಾರ ಸಮಸ್ಯೆಗಳನ್ನು ಪರಿಹರಿಸಲು ಕರ್ನಾಟಕ ಸರ್ಕಾರವು ತಾಂತ್ರಿಕ ಸಮಿತಿಯನ್ನು ರಚಿಸಿತು. ಈ ಪರಿಸ್ಥಿತಿಯು ಭಾರತದ ಕೃಷಿ ನೀತಿಯಲ್ಲಿ ಭೂ ಸ್ವಾಧೀನ, ರೈತ ಹಕ್ಕುಗಳು ಮತ್ತು ಸರ್ಕಾರದ ಜವಾಬ್ದಾರಿಗಳ ವಿಶಾಲ ವಿಷಯಗಳನ್ನು ಪ್ರತಿಬಿಂಬಿಸುತ್ತದೆ. 9. ಯಾವ ಎರಡು ದೇಶಗಳು ಜಂಟಿಯಾಗಿ ದೇವಾ ಸಂಭಾಷಣೆ ಸರಣಿಯನ್ನು ಪ್ರಾರಂಭಿಸಿದವು? ಎ. ನೇಪಾಳ ಮತ್ತು ಭಾರತ. ಬಿ. ಚೀನಾ ಮತ್ತು ಭಾರತ. ಸಿ. ಭೂತಾನ್ ಮತ್ತು ಚೀನಾ. ಡಿ. ನೇಪಾಳ ಮತ್ತು ಚೀನಾ. ಉತ್ತರ ನೇಪಾಳ ಮತ್ತು ಚೀನಾ. ಸಂಕ್ಷಿಪ್ತ ವಿವರಣೆ ನೇಪಾಳ ಮತ್ತು ಚೀನಾ ವೆವಾ ಡೈಲಾಗ್ ಸರಣಿಯನ್ನು ಪ್ರಾರಂಭಿಸಿದವು. ವೋಖರಾ ಕಣಿವೆಯಲ್ಲಿರುವ ದೇವಾ ಸರೋವರದ ಹೆಸರನ್ನು ಇಡಲಾಗಿದೆ. ವೋಖರಾ ಕಣಿವೆಯಲ್ಲಿರುವ ನೇಪಾಳದ ಅತಿದೊಡ್ಡ ಸರೋವರಗಳಲ್ಲಿ ಒಂದಾದ ಹೆಸರಾಂತ ದೇವಾ ಸರೋವರದಿಂದ ಪೇವಾ ಡೈಲಾಗ್ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಈ ಸರೋವರವು ಹರ್ಷನ್ ಖೋಲಾ ಮತ್ತು ನೆಟಿ ಖೋಲಾ ಸೇರಿದಂತೆ ದೀರ್ಘಕಾಲಿಕ ಬುಗ್ಗೆಗಳಿಂದ ಪೋಷಿಸಲ್ಪಟ್ಟಿದೆ. 10. ಇತ್ತೀಚೆಗೆ 4ನೇ ಏಷ್ಯನ್ ರೋಲ್ಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಎ. ದಿಮು, ಭೂತಾನ್. ಬಿ. ಗೋವಾ, ಭಾರತ. ಸಿ. ಬೀಜಿಂಗ್, ಚೀನಾ. ಡಿ. ಮೆಡಾನ್, ಇಂಡೋನೇಷ್ಯಾ. ಉತ್ತರ ಗೋವಾ, ಭಾರತ. ಸಂಕ್ಷಿಪ್ತ ವಿವರಣೆ 4ನೇ ಏಷ್ಯನ್ ರೋಲ್ಬಾಲ್ ಚಾಂಪಿಯನ್ಶಿಪ್ ಗೋವಾದ ಮರ್ಗೋವಾದಲ್ಲಿರುವ ಮನೋಹರ್ ಪರಿಕ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. 4ನೇ ಏಷ್ಯನ್ ರೋಲ್ಬಾಲ್ ಚಾಂಪಿಯನ್ಶಿಪ್ ಭಾರತ ತಂಡದ ಚಿನ್ನದ ಗೆಲುವಿನೊಂದಿಗೆ ಮುಕ್ತಾಯಗೊಂಡಿತು. ಭಾರತ ಮಹಿಳಾ ತಂಡವು ಇರಾನ್ ತಂಡವನ್ನು 3-2 ಗೋಲುಗಳಿಂದ ಸೋಲಿಸಿ ಫೈನಲ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿತು.
ಭಾರತ ಪುರುಷರ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡಿ ಇರಾನ್ ತಂಡವನ್ನು ನೂಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿತ್ತು. 11. ರಾಜ್ಯದ ಮೊಟ್ಟ ಮೊದಲ ರೋಬೋಟಿಕ್ ಬಟರ್ಫ್ಲೈ ಶೋ ಅನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಮಂಗಳೂರು ಬಿ. ಹಾಸನ ಸಿ. ಮೈಸೂರು ಡಿ. ಮಂಡ್ಯ. ಉತ್ತರ ಮಂಗಳೂರು. ಸಂಕ್ಷಿಪ್ತ ವಿವರಣೆ: ಡಿಸೆಂಬರ್ 21 ರಿಂದ ಜನವರಿ 19 ರವರೆಗೆ ನಡೆಯುವ ಒಂದು ತಿಂಗಳ ಕರಾವಳಿ ಉತ್ಸವದ ಅಂಗವಾಗಿ ಕದ್ರಿ ಪಾರ್ಕಲ್ಲಿ ಆಯೋಜಿಸಿರುವ ಮೊಟ್ಟ ಮೊದಲ ರೋಬೋಟಿಕ್ ಬಟರ್ಫ್ಲೈ ಶೋ ಅನ್ನು ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಉದ್ಘಾಟಿಸಿದರು. ರೋಬೋಟಿಕ್ ಚಿಟ್ಟೆಗಳು, ಇರುವೆಗಳು, ಜೀನು ನೊಣ ಮತ್ತಿತರ ಚಿತ್ರಣವನ್ನು ಪ್ರದರ್ಶನದಲ್ಲಿ ನೋಡಬಹುದಾಗಿದೆ. 12. ಶ್ವೇತಭವನದ ಹಿರಿಯ ನೀತಿ ಸಲಹೆಗಾರರನ್ನಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರನ್ನು ನೇಮಿಸಿದ್ದಾರೆ? ಎ. ಜಯಚೌಧರಿ, ಬಿ. ಶ್ರೀರಾಮಕೃಷ್ಣನ್, ಸಿ. ವಿನೋದ್ ಖೋಸ್ಲಾ, ಡಿ. ರಾಕೇಶ್ ಗಂಗ್ರಾಲ್. ಉತ್ತರ ಶ್ರೀರಾಮಕೃಷ್ಣನ್. ಸಂಕ್ಷಿಪ್ತ ವಿವರಣೆ: ಶ್ವೇತಭವನದ ಮತ್ತೊಂದು ಪ್ರಮುಖ ಹುದ್ದೆಗೆ ಅನಿವಾಸಿ ಭಾರತೀಯನನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಮಿಸಿದ್ದಾರೆ. ಭಾರತೀಯ ಅಮೆರಿಕನ್ ಉದ್ಯಮಿ ಮತ್ತು ಲೇಖಕ ಶ್ರೀರಾಮಕೃಷ್ಣನ್ ಅವರನ್ನು ಕೃತಕ ಬುದ್ಧಿಮತ್ತೆಯ ಶ್ವೇತಭವನದ ಹಿರಿಯ ನೀತಿ ಸಲಹೆಗಾರರನ್ನಾಗಿ ಭಾನುವಾರ ನೇಮಿಸಿದ್ದಾರೆ. ಶ್ರೀರಾಮಕೃಷ್ಣನ್ ಅವರು ಶ್ವೇತಭವನದ ವಿಜ್ಞಾನ ಮತ್ತು ತಂತ್ರಜ್ಞಾನ ನೀತಿಯ ಕಚೇರಿಯಲ್ಲಿ ಕೃತಕ ಬುದ್ಧಿಮತ್ತೆ ನೀತಿಯ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಲಿದ್ದಾರೆ. 13. ಜನಸಂಖ್ಯೆಯ ಪ್ರಕಾರ ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು? ಎ. ಸ್ಯಾನ್ ಮರಿನೋ, ಬಿ. ಮೊನಾಕೊ, ಸಿ. ವ್ಯಾಟಿಕನ್ ಸಿಟಿ, ಡಿ. ಡೊಮಿನಿಕಾ. ಉತ್ತರ ವ್ಯಾಟಿಕನ್ ಸಿಟಿ. ಸಂಕ್ಷಿಪ್ತ ವಿವರಣೆ: ವ್ಯಾಟಿಕನ್ ನಗರವು ವಿಶ್ವದ ಅತ್ಯಂತ ಚಿಕ್ಕ ದೇಶವಾಗಿದೆ. ವ್ಯಾಟಿಕನ್ ಸಿಟಿ ಇಟಲಿಯ ರೋಮ್ನಲ್ಲಿರುವ ಹೋಲಿ ಸಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ದೇಶವಾಗಿದೆ. ವ್ಯಾಟಿಕನ್ ನಗರವು 0.44 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ದೇಶವಾಗಿದೆ ಮತ್ತು ಒಟ್ಟು ಸುಮಾರು 850 ಜನರು ಅಥವಾ ಈ ದೇಶದಲ್ಲಿ ತಂಗುತ್ತಾರೆ. ಅವರಲ್ಲಿ ವ್ಯಾಟಿಕನ್ ನಗರದ ಜನಸಂಖ್ಯೆಯ 75% ವಾದಿಗಳು. 14. ಅತಿ ವೇಗದ ಜಲಚರ ಯಾವುದು? ಎ. ಶಾರ್ಕ್, ಬಿ. ಡಾಲ್ಫಿನ್, ತಿಮಿಂಗಿಲಗಳು, ಡಿ. ಸ್ಟೇಲ್ಫಿಶ್. ಉತ್ತರ ಸ್ಟೈಲ್ಫಿಶ್. ಸಂಕ್ಷಿಪ್ತ ವಿವರಣೆ: ಸ್ಟೈಲಿಶ್ ಅನ್ನು ಅತ್ಯಂತ ವೇಗದ ಜಲಚರ ಪ್ರಾಣಿ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಗಂಟೆಗೆ 68 ಮೈಲುಗಳಷ್ಟು ಅಂದರೆ ಗಂಟೆಗೆ 110 ಕಿಲೋಮೀಟರ್ ಗಡಿಯಾರ ವೇಗವನ್ನು ಹೊಂದಿದೆ. ಸೈಮ್ಶ್ ಇಸ್ಟಿಯೋಪೊರಸ್ ನಾಟಿವೈರಸ್ ವೇಗವಾಗಿ ಈಜುವ ನೀರಿನ ಪ್ರಾಣಿ ಎಂಬ ಶೀರ್ಷಿಕೆಯನ್ನು ಹೊಂದಿದೆ. ಇದು ನೀರಿನಲ್ಲಿ ನಂಬಲಾಗದ ವೇಗ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾಗಿದೆ. ಸೈಲಿಶ್ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳೆರಡರಲ್ಲೂ ಸಮಶೀತೋಷ್ಣ ಮತ್ತು ಉಷ್ಣವಲಯದ ನೀರಿನಲ್ಲಿ ಕಂಡುಬರುತ್ತದೆ. 15. ಸ್ವತಂತ್ರ ಸೈನಿಕ ಸಮ್ಮಾನ್ ಪಿಂಚಣಿ ಯೋಜನೆಯನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿತು? ಎ. ರಕ್ಷಣಾ ಸಚಿವಾಲಯ, ಬಿ. ಹಣಕಾಸು ಸಚಿವಾಲಯ, ಸಿ. ಗೃಹ ವ್ಯವಹಾರಗಳ ಸಚಿವಾಲಯ, ಡಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ. ಸಂಕ್ಷಿಪ್ತ ವಿವರಣೆ: ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸಲು ಭಾರತ ಸರ್ಕಾರವು 1969 ಮತ್ತು 1972 ರಲ್ಲಿ 2 ಯೋಜನೆಗಳನ್ನು ಪ್ರಾರಂಭಿಸಿತು. ಈ ಯೋಜನೆಗಳನ್ನು ನಂತರ 1980 ರಲ್ಲಿ ಸ್ವತಂತ್ರ ನೈನಿಕ ಸಮ್ಮಾನ್ ಯೋಜನೆ ಎನ್ಎನ್ಎ ಎಂದು ಸಂಯೋಜಿಸಲಾಯಿತು ಮತ್ತು ಪ್ರಸ್ತುತ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅವರ ಅರ್ಹ ಅವಲಂಬಿತರಿಗೆ ಪಿಂಚಣಿಗಳನ್ನು ಒದಗಿಸುತ್ತದೆ. 16. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ? ಎ. ಡಿಸೆಂಬರ್ 20, ಬಿ. ನವೆಂಬರ್ 18, ಸಿ. ನವೆಂಬರ್ 22, ಡಿ. ಡಿಸೆಂಬರ್ 22. ಉತ್ತರ ಡಿಸೆಂಬರ್ 22. ಸಂಕ್ಷಿಪ್ತ ವಿವರಣೆ: ಡಿಸೆಂಬರ್ 22 ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. 2012 ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಈ ದಿನವನ್ನು ಘೋಷಿಸುತ್ತಾರೆ. ತಮಿಳುನಾಡಿನ ಈರೋಡ್ನಲ್ಲಿ ಡಿಸೆಂಬರ್ 22,
1887ರಲ್ಲಿ ಜನಿಸಿರುವ ಗಣಿತಶಾಸ್ತ್ರಜ್ಞ ರಾಮಾನುಜನ್ಗೆ ಗಣಿತ ವಿಷಯದೊಂದಿಗೆ ಇದ್ದ ಒಲವಿನಿಂದಾಗಿ ಈ ಗೌರವಕ್ಕೆ ಪಾತ್ರವಾಗಿದ್ದಾರೆ ಅಲ್ಲದೆ, ಅವರ 125ನೇ ವಾರ್ಷಿಕೋತ್ಸವ ಹಿನ್ನೆಲೆ ಕೇಂದ್ರ ಸರಕಾರ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲು ನಿರ್ಧಾರ ಮಾಡಿದ್ದರು. 17. ಒಂದು ರಾಷ್ಟ್ರ, ಒಂದು ಚುನಾವಣೆ ಕುರಿತ ಜಂಟಿ ಸಮಿತಿಗೆ ರಾಜ್ಯಸಭೆಯಿಂದ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗಿದೆ? 8 ಸದಸ್ಯರು 10. ಬಿ. ಸದಸ್ಯರು 15. ಸಿ. ಸದಸ್ಯರು 12. ಡಿ. ಸದಸ್ಯರು 20. ಉತ್ತರ: ಸದಸ್ಯರ 12. ಸಂಕ್ಷಿಪ್ತ ವಿವರಣೆ. ರಾಜ್ಯಸಭೆಯು ಏಕಕಾಲದಲ್ಲಿ ಚುನಾವಣೆಗಾಗಿ ಮಸೂದೆಗಳ ಸಂಸತ್ತಿನ ಜಂಟಿ ಸಮಿತಿಗೆ 12 ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ನಿರ್ಣಯವನ್ನು ಅಂಗೀಕರಿಸುತ್ತದೆ. ಸಮಿತಿಯು ಪ್ರಾಥಮಿಕವಾಗಿ ಒಂದು ರಾಷ್ಟ್ರ, ಒಂದು ಚುನಾವಣೆ (ವಾನ್ಸ್) ಮಸೂದೆಗಳನ್ನು ಪರಿಶೀಲಿಸುತ್ತದೆ. ಇದು ದೇಶಾದ್ಯಂತ ಏಕಕಾಲದಲ್ಲಿ ಚುನಾವಣೆಗಳನ್ನು ಸುಗಮಗೊಳಿಸಲು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಪ್ರಸ್ತಾಪವನ್ನು ಒಳಗೊಂಡಿದೆ. 18. ಒಂದು ರಾಷ್ಟ್ರ ಒಂದು ಚುನಾವಣೆ ಜಂಟಿ ಸದನ ಸಮಿತಿ ಮೊದಲ ಸಭೆ ಯಾವ ದಿನ ನಡೆಯಲಿದೆ? ಎ. ಜನವರಿ 10. ಬಿ. ಜನವರಿ 15. ಸಿ. ಜನವರಿ 8. ಡಿ. ಜನವರಿ 13. ಉತ್ತರ: ಜನವರಿ 8. ಸಂಕ್ಷಿಪ್ತ ವಿವರಣೆ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಉದ್ದೇಶದ ಚುನಾವಣಾ ಸುಧಾರಣೆಯ ಮಸೂದೆ ಕುರಿತು ಚರ್ಚಿಸಲು ಜನವರಿ 8ರಂದು 39 ಸದಸ್ಯರ ಮೊದಲ ಜಂಟಿ ಸಂಸದೀಯ ಸಮಿತಿಯ ಸಭೆ ನಡೆಯಲಿದೆ. ಬಿಜೆಪಿ ಸದಸ್ಯ ಪಿಪಿ ಚೌಧರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಅಧಿಕಾರಿಗಳು ಮಸೂದೆ ಕುರಿತು ವಿವರ ನೀಡಲಿದ್ದಾರೆ. ಏಕಕಾಲದಲ್ಲಿ ಚುನಾವಣೆ ನಡೆಸುವ 2 ಕರಡು ಶಾಸನಗಳನ್ನು ಪರಿಶೀಲಿಸುವ ಭಾಗವಾಗಲು ಹೆಚ್ಚಿನ ರಾಜಕೀಯ ಪಕ್ಷಗಳು ಇಚ್ಛೆ ವ್ಯಕ್ತಪಡಿಸಿದ್ದರಿಂದ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು 31ರಿಂದ 39ಕ್ಕೆ ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿತ್ತು. 19. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಟಿಎನ್ಐಇ ದೇವಿ ಪ್ರಶಸ್ತಿಯ ಕಾರ್ಯಕ್ರಮ ಮಹಿಳೆಯರ ಯಾವ ಸಾಧನೆಗೆ ನೀಡಲಾಗಿತ್ತು? ಎ. ಕಲೆ, ಅರ್ಥಶಾಸ್ತ್ರ, ಸಾರ್ವಜನಿಕ ಸೇವೆ ಮತ್ತು ಆಡಳಿತ ವಿಭಾಗ. ಬಿ. ನೃತ್ಯ. ಸಿ. ಚಲನಚಿತ್ರ. ಡಿ. ಸಂಗೀತ. ಉತ್ತರ: ಕಲೆ, ಅರ್ಥಶಾಸ್ತ್ರ, ಸಾರ್ವಜನಿಕ ಸೇವೆ ಮತ್ತು ಆಡಳಿತ ವಿಭಾಗ. ಸಂಕ್ಷಿಪ್ತ ವಿವರಣೆ. ಟಿಎನ್ಐಇ ಗ್ರೂಪ್ ಸಂಡೇ ಸ್ಟ್ಯಾಂಡರ್ಡ್ ನೀಡುವ ಪ್ರಶಸ್ತಿಯನ್ನು ಪ್ರಶಸ್ತಿ ಪ್ರದಾನ ಸಮಾರಂಭ 17 ಮಹಿಳೆಯರಿಗೆ ನೀಡಲಾಗಿತ್ತು. ಕಲೆ, ಅರ್ಥಶಾಸ್ತ್ರ, ಸಾರ್ವಜನಿಕ ಸೇವೆ ಮತ್ತು ಆಡಳಿತ ವಿಭಾಗಗಳಲ್ಲಿ ಅದ್ವಿತೀಯ ಸಾಧನೆ ಮೆರೆದ ಮಹಿಳೆಯರನ್ನು ಗುರುತಿಸಿ ಗೌರವಿಸಲಾಗಿದೆ. ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್, ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್, ಸ್ಥಾಪಿಸಿದ ದೇವಿ ಅವಾರ್ಡ್ಸ್ನ 30ನೇ ಆವೃತ್ತಿ ಡಿಸೆಂಬರ್ 23ರಂದು ದೆಹಲಿಯಲ್ಲಿ ನಡೆದಿದ್ದು, ಈ ವರ್ಷ ದೇಶಾದ್ಯಂತ ನಡೆದ ಕಾರ್ಯಕ್ರಮದಲ್ಲಿ 6ನೇಯದ್ದು. 20. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಎ. ಶ್ರೀ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ. ಬಿ. ನಿವೃತ್ತ ನ್ಯಾಯಮೂರ್ತಿ ವಿ. ರಾಮಸುಬ್ರಮಣಿಯನ್. ಸಿ. ನ್ಯಾಯಮೂರ್ತಿ ಶಿವರಾಜ್ ವಿ. ಪಾಟೀಲ್. ಡಿ. ನ್ಯಾಯಮೂರ್ತಿ ಶ್ರೀ ರಂಗನಾಥ್ ಮಿಶ್ರಾ. ಉತ್ತರ: ನಿವೃತ್ತ ನ್ಯಾಯಮೂರ್ತಿ ವಿ. ರಾಮಸುಬ್ರಮಣಿಯನ್. ಸಂಕ್ಷಿಪ್ತ ವಿವರಣೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಸುಪ್ರೀಂಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ವಿ. ರಾಮಸುಬ್ರಮಣಿಯನ್ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇಮಿಸಿದ್ದಾರೆ. ಅಲ್ಲದೆ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮಾಜಿ ಅಧ್ಯಕ್ಷ ಪ್ರಿಯಾಂಕ್ ಕಾನೂಂಗೋ ಮತ್ತು ಮಾಜಿ ನ್ಯಾಯಮೂರ್ತಿ ವಿದ್ಯುತ್ ರಂಜನ್ ಸಾರಂಗಿ ಅವರನ್ನು ಎನ್ಎಚ್ಆರ್ಸಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಎನ್ಎಚ್ಆರ್ಸಿ ಎಲ್ಲಾ ನಾಗರಿಕರ ಮೂಲಭೂತ ಮಾನವ ಹಕ್ಕುಗಳನ್ನು ವಿಶೇಷವಾಗಿ ಸಮಾಜದ ತುಳಿತಕ್ಕೊಳಗಾದ ಮತ್ತು ಅಂಚಿನಲ್ಲಿರುವ ವರ್ಗಗಳಿಂದ ರಕ್ಷಿಸುವ ಕಾರ್ಯವನ್ನು ಹೊಂದಿರುವ ಪ್ರಮುಖ ಶಾಸನಬದ್ಧ ಸಂಸ್ಥೆಯಾಗಿದೆ. 21. ಯಾವ ತರಗತಿಯ ವಿದ್ಯಾರ್ಥಿಗಳಿಗೆ ನೋ ಡಿಟೆನ್ಷನ್ ನೀತಿಯನ್ನು ಕೇಂದ್ರ ಸರಕಾರ ರದ್ದುಗೊಳಿಸಿದೆ? ಎ. 3 ಮತ್ತು 7ನೇ ತರಗತಿ. ಬಿ. 9 ಮತ್ತು 10ನೇ ತರಗತಿ. ಸಿ. 2 ಮತ್ತು 4ನೇ ತರಗತಿ. ಡಿ. 5 ಮತ್ತು 8ನೇ ತರಗತಿ. ಉತ್ತರ: 5 ಮತ್ತು 8ನೇ ತರಗತಿ. ಸಂಕ್ಷಿಪ್ತ ವಿವರಣೆ. ವರ್ಷಾಂತ್ಯದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ
ನೋ ಡಿಟೆನ್ಷನ್ ನೀತಿಯನ್ನು ಕೇಂದ್ರ ಸರಕಾರ ರದ್ದುಗೊಳಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 2019ರ ಶಿಕ್ಷಣ ಹಕ್ಕು ಕಾಯ್ದೆ (ಆರ್ಟಿ) ತಿದ್ದುಪಡಿಯ ನಂತರ, ಕನಿಷ್ಠ 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಈಗಾಗಲೇ ಈ 2 ತರಗತಿಗಳಿಗೆ ನೋ ಡಿಟೆನ್ಷನ್ ನೀತಿಯನ್ನು ತೆಗೆದುಹಾಕಿವೆ. ಗೆಜೆಟ್ ಅಧಿಸೂಚನೆಯ ಪ್ರಕಾರ, ನಿಯಮಿತ ವಾರ್ಷಿಕ ಪರೀಕ್ಷೆ ನಡೆಸಿದ ನಂತರ, ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಸೂಚನೆ ಮತ್ತು ಮರುಪರೀಕ್ಷೆಗೆ ಅವಕಾಶವನ್ನು ನೀಡಲಾಗುತ್ತದೆ. 22. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ವಸ್ತ್ರ ಸಂಹಿತೆ ನಿಯಮಗಳ ಪ್ರಕಾರ ಮಹಿಳಾ ವಕೀಲರು ಬುರ್ಖಾ ಧರಿಸಿ ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ ಎಂದು ಯಾವ ಹೈಕೋರ್ಟ್ ಆದೇಶಿಸಿದೆ? ಎ. ದೆಹಲಿ. ಬಿ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಸಿ. ಕರ್ನಾಟಕ ಹೈಕೋರ್ಟ್. ಡಿ. ಛತ್ತೀಸ್ಗಢ ಹೈಕೋರ್ಟ್. ಉತ್ತರ: ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಸಂಕ್ಷಿಪ್ತ ವಿವರಣೆ: ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ವಸ್ತ್ರ ಸಂಹಿತೆ ನಿಯಮಗಳ ಪ್ರಕಾರ ಮಹಿಳಾ ವಕೀಲರು ಬುರ್ಖಾ ಧರಿಸಿ ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಆದೇಶಿಸಿದೆ. ಡಿಸೆಂಬರ್ 13ರಂದು ಸೈಯದ್ ಐನೈನ್ ಖಾದ್ರಿ ಎಂದು ಪರಿಚಯಿಸಿಕೊಂಡ ಮಹಿಳಾ ವಕೀಲರೊಬ್ಬರು ಮುಖ ಮುಚ್ಚಿಕೊಂಡು ನ್ಯಾಯಾಲಯದಲ್ಲಿ ವಾದ ಮಂಡಿಸಲು ಹಾಜರಾಗಿದ್ದರು. ಇದನ್ನು ಗಮನಿಸಿದ ನ್ಯಾಯಾಲಯ, ಬುರ್ಖಾ ಧರಿಸಿ ನ್ಯಾಯಾಲಯದಲ್ಲಿ ಹಾಜರಾಗುವಂತಿಲ್ಲ ಎಂದು ಹೇಳಿತು. ನ್ಯಾಯಮೂರ್ತಿ ಮೋಕ್ಷಾ ಖಜುರಿಯಾ ಕಜ್ಜಿ ಅವರು ಡಿಸೆಂಬರ್ 13ರ ಆದೇಶದಲ್ಲಿ ಅವಲೋಕನಗಳನ್ನು ಮಾಡುವಾಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ (ಬಿಸಿಐ) ಅಡಿಯಲ್ಲಿ ನಿಬಂಧನೆಗಳನ್ನು ಉಲ್ಲೇಖಿಸಿದ್ದಾರೆ. 23. ಯಾವ ಸಂಸ್ಥೆ ಗಗನ್ಯಾನ್ನ ಮೊದಲ ಸಿಬ್ಬಂದಿರಹಿತ ಹಾರಾಟಕ್ಕೆ ಮಾನವ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ -3 (HLVM-3) ಜೋಡಣೆಯನ್ನು ಆರಂಭಿಸಿದೆ? ಎ. ಏಮ್ಸ್ ಸಂಶೋಧನಾ ಕೇಂದ್ರ. ಬಿ. ಜೈವಿಕ ಸಂಶೋಧನಾ ಕೇಂದ್ರ. ಸಿ. ಬೆಲ್ ಲ್ಯಾಬ್. ಡಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇಸ್ರೋ. ಉತ್ತರ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಇಸ್ರೋ. ಸಂಕ್ಷಿಪ್ತ ವಿವರಣೆ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಇಸ್ರೋ, ಗಗನ್ಯಾನ್ನ ಮೊದಲ ಸಿಬ್ಬಂದಿರಹಿತ ಹಾರಾಟಕ್ಕೆ ಮಾನವ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ -3 (HLVM-3) ಜೋಡಣೆಯನ್ನು ಆರಂಭಿಸಿದೆ. ಇಸ್ರೋ ತನ್ನ LVM-3X-Q ಮಾಡ್ಯೂಲ್ ಅಟ್ರಾಸ್ಟಿಯರಿಕ್ ರೀ-ಎಂಟ್ರಿಯ 10ನೇ ವಾರ್ಷಿಕೋತ್ಸವವನ್ನು ಆಚರಣೆ ಸಂದರ್ಭದಲ್ಲಿ ಈ ಘೋಷಣೆ ಮಾಡಲಾಗಿದೆ. ಗಗನ್ಯಾನ್ ಕಾರ್ಯಕ್ರಮದಿಂದ ಪಡೆದ ಅನುಭವವು ಭಾರತೀಯ ಅಂತರಿಕ್ಷ ನಿಲ್ದಾಣದ (BAS) ನಿರ್ಮಾಣ ಮತ್ತು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. HLVM-3 3 ಹಂತದ ವಾಹನವಾಗಿದ್ದು, ಲೋ ಅರ್ಥ್ ಆರ್ಬಿಟ್ (LEO)ಗೆ 10 ಟನ್ಗಳ ಪೇಲೋಡನ್ನು ಹೊಂದಿದೆ. ವಾಹನವು 53 ಮೀಟರ್ ಎತ್ತರ ಮತ್ತು 640 ಟನ್ ತೂಕವನ್ನು ಹೊಂದಿದೆ. 24. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC ಚಾಂಪಿಯನ್ಸ್ ಟ್ರೋಫಿ 2025 ಯಾವ ದೇಶ ಆತಿಥ್ಯ ವಹಿಸಲಿದೆ? ಎ. ಪಾಕಿಸ್ತಾನ. ಬಿ. ಬಾಂಗ್ಲಾದೇಶ. ಸಿ. ಭಾರತ. ಡಿ. ನ್ಯೂಜಿಲೆಂಡ್. ಉತ್ತರ: ಪಾಕಿಸ್ತಾನ. ಸಂಕ್ಷಿಪ್ತ ವಿವರಣೆ: ಫೆಬ್ರವರಿ 19ರಂದು ಆತಿಥೇಯ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಕರಾಚಿಯಲ್ಲಿ ಉದ್ಘಾಟನಾ ಪಂದ್ಯ ನಡೆಯಲಿದ್ದು 20ರಂದು ಭಾರತ ತಂಡ ತನ್ನ ಪ್ರಥಮ ಪಂದ್ಯವನ್ನು ಬಾಂಗ್ಲಾದೇಶದ ವಿರುದ್ಧ ದುಬೈನಲ್ಲಿ ಆಡಲಿದೆ. ಟೂರ್ನಿಯು ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿರುವುದರಿಂದ ಭಾರತ ತಂಡ ತನ್ನ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಡಲಿದೆ. ಭಾರತ ತಂಡ ಫೈನಲ್ವರೆಗೆ ಪ್ರವೇಶಿಸಿದರೆ ಫೈನಲ್ ಪಂದ್ಯ ದುಬೈನಲ್ಲಿ ನಡೆಯಲಿದೆ. ಇಲ್ಲವಾದಲ್ಲಿ ಲಾಹೋರ್ನಲ್ಲಿ ನಡೆಯಲಿದೆ ಎಂದು ಐಸಿಸಿ ಪ್ರಕಟಣೆ ತಿಳಿಸಿದೆ. 25. ಇತ್ತೀಚೆಗೆ ನಿಧನರಾದ ಭಾರತೀಯ ಚಿತ್ರರಂಗದ ಖ್ಯಾತ ನಿರ್ದೇಶಕ ಯಾರು? ಎ. ಸಿದ್ದಲಿಂಗಯ್ಯ. ಬಿ. ರಾಜಮೌಳಿ. ಸಿ. ಯಶ್ ಚೋಪ್ರಾ. ಡಿ. ಶ್ಯಾಮ್ ಬೆನಗಲ್. ಉತ್ತರ: ಶ್ಯಾಮ್ ಬೆನಗಲ್. ಸಂಕ್ಷಿಪ್ತ ವಿವರಣೆ: ಶ್ಯಾಮ್ ಬೆನಗಲ್, ಡಿಸೆಂಬರ್ 14, 1934, ಡಿಸೆಂಬರ್ 23, 2024, ಒಬ್ಬ ಭಾರತೀಯ ಚಲನಚಿತ್ರ ನಿರ್ದೇಶಕ, ಚಿತ್ರಕಥೆಗಾರ ಮತ್ತು ಸಾಕ್ಷ್ಯಚಿತ್ರ ನಿರ್ಮಾಪಕ. ಶ್ಯಾಮ್ ಬೆನಗಲ್ ಅವರು 8 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಭಾಜರಾಗಿದ್ದಾರೆ. ಇವರು ಪದ್ಮಶ್ರೀ 1976 ಮತ್ತು ಭಾರತೀಯ ಪದ್ಮಭೂಷಣ 1991 ಹಾಗೂ ಸಿನಿಮಾದ ಅತಿ ದೊಡ್ಡ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ 2005 ಭಾಜರಾಗಿದ್ದಾರೆ.
26. ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 24 ರಂದು ಯಾವ ದಿನ ಆಚರಿಸಲಾಗುತ್ತದೆ? ಎ. ಸಮಾನತೆ ಹಕ್ಕುಗಳ ದಿನ. ಬಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ದಿನ. ಸಿ. ಸ್ವಾತಂತ್ರ್ಯದ ಹಕ್ಕುಗಳ ದಿನ. ಡಿ. ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ. ಉತ್ತರ: ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ. ಸಂಕ್ಷಿಪ್ತ ವಿವರಣೆ: ಇದು ವಂಚನೆಯಿಂದ ತಪ್ಪಿಸಿಕೊಳ್ಳಲು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 24 ರಂದು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ 2022 ವನ್ನು ಆಚರಿಸಲಾಗುತ್ತದೆ. ಗ್ರಾಹಕರ ಹಕ್ಕುಗಳು ಕನ್ಸ್ಯೂಮರ್ ರೈಟ್ಸ್ ಮತ್ತು ಜವಾಬ್ದಾರಿಗಳ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅನ್ಯಾಯದ ವ್ಯಾಪಾರ ಪದ್ಧತಿಗಳಿಂದ ಅವರನ್ನು ರಕ್ಷಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಗ್ರಾಹಕರು ತಮ್ಮ ಹಕ್ಕುಗಳನ್ನು ಚಲಾಯಿಸಲು ಮತ್ತು ಅನ್ಯಾಯ, ಮೋಸ, ವಂಚನೆ ವಿರುದ್ಧ ಹೋರಾಡಲು ಅಧಿಕಾರವನ್ನು ನೀಡುವ ಗುರಿಯನ್ನು ಇದು ಹೊಂದಿದೆ. 27. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವಕಪ್ 2025 ರ ಆತಿಥೇಯ ರಾಷ್ಟ್ರ ಯಾವುದು? ಎ. ಭಾರತ. ಬಿ. ಆಸ್ಟ್ರೇಲಿಯಾ. ಸಿ. ಯುನೈಟೆಡ್ ಸ್ಟೇಟ್ಸ್. ಡಿ. ಚೀನಾ. ಉತ್ತರ: ಭಾರತ. ಸಂಕ್ಷಿಪ್ತ ವಿವರಣೆ: ಭಾರತವು ರೈಫಲ್, ಪಿಸ್ತೂಲ್ ಮತ್ತು ಶಾಟ್ಗನ್ ಈವೆಂಟ್ಗಳಿಗಾಗಿ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ (ಐಎಸ್ಎಸ್ಎಫ್) ಜೂನಿಯರ್ ವಿಶ್ವಕಪ್ 2025 ಅನ್ನು ಆಯೋಜಿಸುತ್ತದೆ. ಇದು ದೇಶದಲ್ಲಿ ಮೊದಲ ಬಾರಿಗೆ ಈ ಈವೆಂಟ್ ಅನ್ನು ಆಯೋಜಿಸುತ್ತದೆ. ಇದು ಭೋಪಾಲ್ನಲ್ಲಿ 2023 ರ ಹಿರಿಯರ ವಿಶ್ವಕಪ್ ಮತ್ತು ಈ ವರ್ಷದ ಆರಂಭದಲ್ಲಿ ಐಎಸ್ಎಸ್ಎಫ್ ವಿಶ್ವಕಪ್ ಫೈನಲ್ ಸೇರಿದಂತೆ ಉನ್ನತ ಐಎಸ್ಎಸ್ಎಫ್ ಈವೆಂಟ್ಗಳನ್ನು ಆಯೋಜಿಸುವ ಭಾರತದ ದಾಖಲೆಯನ್ನು ಸೇರಿಸುತ್ತದೆ.